ಗವಿಸಿದ್ದೇಶ್ವರ ಆಯುರ್ವೇದ ಕಾಲೇಜು ಮತ್ತು ಮಾತೃ ಫೌಂಡೇಶನ್ ಮುಖ್ಯಸ್ಥೆ ಪ್ಯಾರಾ ಅಥ್ಲೀಟ್ ಡಾ ಮಾಲತಿ ಹೊಳ್ಳ ನೇತೃತ್ವದಲ್ಲಿ ಕೊಪ್ಪಳದಲ್ಲಿಂದು ದೈಹಿಕ ದಿವ್ಯಾಂಗ ಮಕ್ಕಳ ದತ್ತು ಪ್ರಕ್ರಿಯೆ ನಡೆಯಿತು. ಈ ವೇಳೆ ಡಾ ಮಾಲತಿ ಹೊಳ್ಳ ಅವರು ದತ್ತು ಪಡೆಯುವ ಸಂಬಂಧ ಮಕ್ಕಳು ಮತ್ತು ಅವರ ಪೋಷಕರ ಸಭೆ ನಡೆಸಿದರು. ಆಯ್ಕೆಯಾದ ಮಕ್ಕಳ ಶಿಕ್ಷಣ ಮತ್ತು ಸೌಲಭ್ಯಗಳ ಕುರಿತು ಪೋಷಕರೊಂದಿಗೆ ಚರ್ಚೆ ನಡೆಸಿದರು. ಬಳಿಕ ದೂರದರ್ಶನದೊಂದಿಗೆ ಪೋಷಕರಾದ ಶೇಖಮ್ಮ, ತಂಗಿಯ ಮಗ ವಿಕಲಚೇತನನಾಗಿದ್ದು ಪೋಷಕರು ಅಗತ್ಯ ಶಿಕ್ಷಣ ನೀಡಿ ಪೋಷಣೆ ಮಾಡುವಷ್ಟು ಆರ್ಥಿಕ ಚೈತನ್ಯ ಹೊಂದಿಲ್ಲ, ಹೀಗಾಗಿ ನೆರವು ಬಯಸಿ ಬಂದಿರುವುದಾಗಿ ತಿಳಿಸಿದರು. ಹುಡುಗನ್ ಜಪನ ಮಾಡೇನ್ರಿ, ಈಗ ಆ ಹುಡುಗನ ನಾವು ಎಲ್ಲರ ಸಾಲಿಗಸ್ಬೇಕಂತ ಇದು ಮಾಡಕೊಂತೀವ್ರಿ. ಈಗ ಮತ್ತೋರ್ವ ಪೋಷಕರಾದ ಶಾಂತ, ತಮ್ಮ ಮಗುವಿಗೆ ವೈದ್ಯಕೀಯ ಮತ್ತು ಶೈಕ್ಷಣಿಕ ನೆರವು ದೊರೆತರೆ ಸಮಾಜದ ಎಲ್ಲರಂತೆ ಜೀವನ ರೂಪಿಸಿಕೊಳ್ಳುವ ಭರವಸೆ ಇದೆ ಎಂದರು. ಒಂದು ಶಿಕ್ಷಣ ಕೊಡ್ತಾರೆ, ಎಲ್ಲಾ ರೀತಿನೂ ಅವರು ನೋಡ್ಕೊಂತಾರೆ. ನೀವು ಬಂದು ಭೇಟಿ ಆಗ್ರಿ, ನಿಮ್ಗೆ ಏನ್ ಅನ್ಸುತ್ತೆ ನೋಡ್ಕೊಂಡು ನಂತರ ನಿಮ್ಮ ಮಕ್ಕಳನ್ನ ಕಳಿಸೋದಾದ್ರೆ ಕಳಿಸಿ ಅಂತ ಹೇಳಿದ್ರು. ಇನ್ನೋರ್ವ ಪೋಷಕರಾದ ಅಮರಯ್ಯ, ತಮ್ಮ ಮಗನಿಗೆ ಅಂಗವೈಕಲ್ಯದ ಸಮಸ್ಯೆ ಇದ್ದು ಶಿಕ್ಷಣ ಪಡೆಯುವ ಸಲುವಾಗಿ ಮಾತೃ ಫೌಂಡೇಶನ್ಗೆ ಕಳುಹಿಸುವುದಾಗಿ ತಿಳಿಸಿದರು. ಸೆಲೆಕ್ಟ್ ಆದ್ರೆ ನನ್ನ ಮಗನ ಕಳಿಸ್ತೀನಿ ಸರ್. ಇದರಿಂದ ನನ್ನ ಮಗನಿಗೂ ಉಪಯೋಗ ಆಗುತ್ತೆ ಮತ್ತೆ ನಮ್ಮ ಕುಟುಂಬದವ್ರಿಗೂ ಅನುಕೂಲವಾಗುತ್ತೆ. ಮುಂದೆ ಅವನ ಒಂದು ಒಳ್ಳೆ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಸರ್. ವೈದ್ಯ ಡಾ ಸೂರ್ಯನಾರಾಯಣ, ಮಾತೃ ಫೌಂಡೇಶನ್ ಸಮಾಜದ ಅಂಚಿನ ದಿವ್ಯಾಂಗ ಮಕ್ಕಳ ಪಾಲನೆ ಮತ್ತು ಪೋಷಣೆಯ ಜವಾಬ್ದಾರಿ ಹೊರಲು ಮುಂದೆ ಬಂದಿರುವುದು ಆಶಾದಾಯಕ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ಅಂತೇಳಿ ನಾವು ಬರೋ ಮಕ್ಕಳನ್ನೆಲ್ಲರನ್ನು ಎನ್ರೋಲ್ ಮಾಡಿ ಮಾತೃ ಫೌಂಡೇಶನ್ ಕಳಿಸಿ ಎಲ್ಲ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಅದರ ಪ್ರಕಾರ ಮಾಡಿಕೊಂಡು ಅದು ಎಲ್ಲ ಸಮಾಜಕ್ಕೆ ಎಲ್ಲ ಹೆಲ್ಪ್ ಆಗಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮಠದಿಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಡಾ ಮಾಲತಿ ಹೊಳ್ಳ, ದಿವ್ಯಾಂಗ ಮಕ್ಕಳ ಸಮಸ್ಯೆ ದಿವ್ಯಾಂಗರಿಗಷ್ಟೇ ಅರ್ಥವಾಗಲು ಸಾಧ್ಯ. ಈವರೆಗೆ 30ಕ್ಕೂ ಹೆಚ್ಚು ದಿವ್ಯಾಂಗರು ಉನ್ನತ ಶಿಕ್ಷಣ ಪಡೆದು ಉದ್ಯೋಗದಲ್ಲಿದ್ದಾರೆ. 2 ದಶಕಗಳಿಂದ ತಮ್ಮ ಸಂಸ್ಥೆ ಆರ್ಥಿಕವಾಗಿ ದುರ್ಬಲರಾದ ಕುಟುಂಬದ ದಿವ್ಯಾಂಗ ಮಕ್ಕಳಿಗೆ ಶಿಸ್ತುಬದ್ಧ ಶಿಕ್ಷಣ, ವೈದ್ಯಕೀಯ ಸೌಲಭ್ಯ ನೀಡುತ್ತಾ ಬಂದಿದೆ ಎಂದು ಮಾಹಿತಿ ನೀಡಿದರು. ಇಟ್ಕೊಂಡು ಆ ಮಕ್ಕಳು ಬೆಳೆಯೋ ಶಿಕ್ಷಣ ಆಗ್ಲಿ, ವೈದ್ಯಕೀಯ ಇದಾಗ್ಲಿ, ಆ ಮಕ್ಕಳಿಗೆ ನಾವು ನಮ್ಮ ಸಂಸ್ಥೆಯಿಂದ ನಾವು ಸಪೋರ್ಟಿವ್ ಇಟ್ಕೋಬೇಕು ಅಂತ ಒಂದು ಉದ್ದೇಶದಿಂದ ಈಗ ನಾನು ಬಂದಿರೋದು.